ಪ್ರಕಾಶ್ ಅವರೇ, ಇದುವರೆಗೂ ನೀವು ನಿಮ್ಮ ಪುಸ್ತಕ ಪ್ರಪಂಚಕ್ಕೆ ಹೇಗೆ ಬಂದ್ರಿ, ಅಲ್ಲಿ ಏನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರಿ, ಇದೆಲ್ಲವನ್ನೂ ಹೇಳಿದ್ರಿ. ಖಂಡಿತವಾಗಿಯೂ ಕನ್ನಡದಲ್ಲಿ ಪುಸ್ತಕ ಸಂಸ್ಕೃತಿ ಇನ್ನೂ ಬೆಳಿಬೇಕಾಗಿದೆ, ಉಳಿಬೇಕಾಗಿದೆ. ನಾವೇನೇ ಹೇಳಿದ್ರು ನೋಡಿ, ಕಿಂಡಲ್ ಬಂತು, ಇನ್ನೇನೋ ಬಂತು, ಮತ್ತೇನೋ ಬಂತು, ಏನು ಬಂದ್ರೂ ಪುಸ್ತಕಕ್ಕೆ ಖಂಡಿತವಾಗಿಯೂ ಸಾವಿಲ್ಲ ಅಂತ ನಾನಂತೂ ವೈಯಕ್ತಿಕವಾಗಿ ನಂಬ್ಕೊಂಡಿದ್ದೀನಿ. ಯಾಕೆಂದರೆ ಅದು ನಮ್ಮ ಕೈಯಲ್ಲಿ ನಾವು ಹಿಡ್ಕೊಂಡ್ರೆ ಆ ಮಗುವನ್ನು ನಾವು ಎತ್ಕೊಂಡು ಮಾತಾಡ್ಸೋದಕ್ಕೂ, ಈ ಸ್ಕೈಪಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ ಆನ್ಲೈನಲ್ಲಿ ಮಾತಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಆ ಪುಸ್ತಕಗಳನ್ನು ನಾವು ಕೈಯಲ್ಲಿ ಇಟ್ಕೊಂಡ್ರೆ ಅದು ಒಂದು ನಮಗೆ ಆತ್ಮೀಯ ಮಿತ್ರನ ಹಾಗೆ. ಆ ಪುಸ್ತಕ ಸಂಸ್ಕೃತಿಯನ್ನು ನೀವು ಉಳಿಸೋದಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದೀರಿ. ಅಲ್ಲಿ ನಿಮಗೆ ಪ್ರಕಾಶಕರಿಂದ, ಪ್ರಕಾಶಕರಿಂದ ಆಗಿರೋ ಅಂಥ ಅನುಭವಗಳನ್ನೆಲ್ಲ ಹೇಳಿದ್ದೀರಿ. ನೀವು ಅನೇಕ ರೀತಿಯ ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೀರಿ. ಅಂದರೆ ನಿಮಗೆ ಈ ಪುಸ್ತಕಗಳನ್ನು ಪ್ರಕಾಶನ ಮಾಡಬೇಕು, ಮತ್ತೆ ಮರುಮುದ್ರಣ ಮಾಡೋದಾಗಲಿ ಅಥವಾ ಹೊಸದಾಗಿ ಪ್ರಕಾಶನ ಮಾಡೋದಾಗಲಿ, ಯಾವ ರೀತಿಯ ಪುಸ್ತಕಗಳನ್ನು ಆರಿಸ್ಕೋಬೇಕು ಅನ್ನೋದಕ್ಕೆ ಏನಾದರೂ ಒಂದು ಮಾರ್ಗಸೂಚಿ ಇಟ್ಕೊಂಡಿದ್ದೀರಾ? ಈ ರೀತಿ ಒಂದು ಮಾರ್ಗಸೂಚಿ ಇಟ್ಕೊಳ್ಳೋದು ಬಹಳ ಕಷ್ಟ. ಯಾಕೆಂದರೆ ಈಗಿದ್ದಂಗೆ ಇನ್ನೊಂದಿರಲ್ಲ, ಒಬ್ಬ ಬರ್ದಂಗೆ ಇನ್ನೊಬ್ಬರು ಬರೆಯಲ್ಲ. ನಾವು ಈ ಥರದ ಪುಸ್ತಕಗಳನ್ನೇ, ಅಂದರೆ ಯಾವ ಥರದ್ದು ಮಾಡಬಾರ್ದು ಅನ್ನೋದನ್ನು ಒಂದು ನಾವು ಇದನ್ನು ಇಟ್ಕೊಂಡಿದ್ದೀವಿ. ಯಾವ ಥರ ಮಾಡಬೇಕು ಅನ್ನೋದಲ್ಲ. ಯಾಕೆಂದರೆ ಇಂಥ ಪುಸ್ತಕಗಳು ಸಾಮಾನ್ಯವಾಗಿ ಈ ದೇವ್ರ ಪುಸ್ತಕಗಳು, ಈ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಈ ಬಗೆಯ ಈ ಸ್ವರೂಪದ ಪುಸ್ತಕಗಳನ್ನ ನಾವು ಮಾಡಲ್ಲ. ಅದಕ್ಕೆ ಜನ ಇದ್ದಾರೆ, ಮಾಡ್ತಾ ಇದ್ದಾರೆ, ಅವರ ಬದುಕೋದು ಮಾಡಲಿ. ಆಮೇಲೆ ಕೆಲವರೆಲ್ಲ ಅದನ್ನ ಆಧಾರವಾಗಿ ಇಟ್ಕೊಂಡು ಒಂದಷ್ಟು ಪುಸ್ತಕಗಳು ಮಾಡ್ಕೊಂಡ್ ಬರ್ತಾರೆ. ಅಂಥವನ್ನು ನಾವು ಮಾಡಲ್ಲ. ನಮ್ದೇನಿದು ವೈಚಾರಿಕ, ಸಾಧ್ಯವಾದಷ್ಟು ವೈಚಾರಿಕ ಮತ್ತು ಆಧ್ಯಾತ್ಮದ್ದು ಕೆಲವೆಲ್ಲ ಮಾಡಿದ್ದೀವಿ ನಾವು. ಅವೆಲ್ಲವೂ ಮಾಡಿದ್ದೀವಿ, ಬಹಳ ಕಡಿಮೆ, ಬಟ್ ಮಾಡಿದ್ದೀವಿ. ಆದರೆ ಈ ಥರದ್ದು ಮಾಡಲ್ಲ. ತೀರಾ ಜನಪ್ರಿಯ ಇವು ಇದ್ದಾವೆ. ಭಗವದ್ಗೀತೆ ಪುಸ್ತಕ ನಮಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾಕೆಂದರೆ ಈಗಾಗಲೇ ಭಗವದ್ಗೀತೆ ಬಗ್ಗೆ ಸಾವಿರಾರು ಜನ ಮಾಡಿದ್ದಾರೆ ಪುಸ್ತಕಗಳನ್ನ. ಹಾಗಾಗಿ ಆ ಥರದ ಇಲ್ಲ. ನಾವು ಬೇರೆ ವೈಚಾರಿಕ ಮತ್ತು ಸ್ವಲ್ಪ ನಮಗೆ ಒಂದು 4 ಕಾಲ ಉಳಿಬೇಕು ಒಂದು ಪುಸ್ತಕ ಅಂತ. ಅದು ನಾವು ಪ್ರಕಟ ಮಾಡಿದ ತಕ್ಷಣ 10 ಮುದ್ರಣಗಳನ್ನು ಕಂಡುಬಿಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಅದು ಒಂದು 2 ಮುದ್ರಣ ಕಾಣಲಿ, ಒಂದು 4 ಕಾಲ ಉಳಿಬೇಕು, ಜನ ಅದನ್ನು ಮೆಚ್ಕೋಬೇಕು, ಜನ ಅದನ್ನು ಓದಬೇಕು. ಹಾಗಾಗಿದ್ರೇ ನಮಗೆ ಒಂದು ಪ್ರಕಾಶನೋದ್ಯಮಕ್ಕೆ ಒಂದು ಕಾರಣ ಆಗೋದು. ಆಮೇಲೆ ನನಗೆ ಇವತ್ತಿಗೆ ಒಂದು ಮಾತು ಜ್ಞಾಪಕ ಬರುತ್ತೆ. ನಮ್ಮ ಪುಸ್ತಕಗಳನ್ನ ನೋಡಿ ನಮ್ಮ ಖ್ಯಾತ ಸಾಹಿತಿಗಳಾದ ಶಿವರುದ್ರಪ್ಪನವರು ಒಂದು ಮಾತು ಹೇಳೋರು. ಕೆಲವು ಪುಸ್ತಕಗಳನ್ನ ಮುಟ್ಟು ಕೈ ತೊಳ್ಕೊಳ್ಬೇಕು ಅನ್ನೋಂಗಿರುತ್ತೆ, ಕೆಲವನ್ನ ಕೈ ತೊಳ್ಕೊಂಡು ಮುಟ್ಟಬೇಕು ಅನ್ನೋದಿರುತ್ತೆ. ನಮ್ಮ ಕಂಬತ್ತಳ್ಳಿ ಮಾಡೋ ಪುಸ್ತಕಗಳು ಕೈ ತೊಳ್ಕೊಂಡು ಮುಟ್ಟುವಂಥ ಪುಸ್ತಕಗಳು ಅಂತ ಅವರು ಒಂದು ಮುಖ್ಯಮಂತ್ರಿಗಳಿರುವಂಥ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಇದನ್ನು ಹೇಳಿದ್ರು. ಅವರು ಬಹಳ ದೊಡ್ಡ ಪ್ರಶಸ್ತಿ, ಅದು ದೊಡ್ಡ ಪ್ರಶಸ್ತಿನೇ. SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅವರು ಶಿವರುದ್ರಪ್ಪ ಅವರು ಒಂದೇ ವೇದಿಕೆಯಲ್ಲಿದ್ದಾಗ ನಮ್ಮ ಬಗ್ಗೆ ಅವರು ಈ ಥರದ ಮಾತನ್ನು ಹೇಳಿದರು. ನನಗೂ ಅಷ್ಟೇ, ನಾನೊಬ್ಬನೇ ಅಲ್ಲ, ಎಲ್ಲ ಪ್ರಕಾಶಕರು ಆ ಥರದ ಪುಸ್ತಕಗಳನ್ನೇ ಮಾಡಬೇಕು ಅಂತ. ನನಗೇನು ಅಂದರೆ ಆ ಪುಸ್ತಕದ ಇನ್ನೂ ಒಂದು ಅಂಶ ಬಿಟ್ಟು ಹೋಯ್ತಲ್ಲಿ, ಬೆಲೆ ನಿಗದಿ. ಬೆಲೆಗಳು ಹೇಗಿರಬೇಕು ಅಂದರೆ ಸುಮ್ಮನೆ ಮನಸ್ಸಿಗೆ ತೋಚಿದ್ದು ಬೆಲೆನ ಇಟ್ಬಿಡೋದಲ್ಲ. ನನಗೆ ಹೇಗೆ ಅಂದರೆ, ಯಾರು ಒಬ್ಬ ಒಂದು ಈ ಪುಸ್ತಕ ಹಿಂಗೆ ಎತ್ಕೊಂಡ್ರೆ ಮತ್ತೆ ಅವನು ಬೆಲೆ ಕಾರಣದಿಂದಾಗಿ ವಾಪಸ್ ಇಡೋ ಥರ ಆಗಬಾರ್ದು. ಅದನ್ನು ತಗೊಂಡ ಮೇಲೆ ಅಯ್ಯೋ ಬೆಲೆ ನೋಡಿ ಅಯ್ಯೋ ನೆಕ್ಸ್ಟ್ ಟೈಮ್ ನೋಡೋಣ ಅನ್ನೋ ಥರ ಇಡೋಂಗೆ ಆಗಬಾರ್ದು. ತಗೊಂಡ ಮೇಲೆ ಅವ್ನು ತೊಗೊಂಡ್ಬಿಡ್ಬೇಕು. ಹಾಗೆ ಬೆಲೆ ರೀಸನಬಲ್ ಆಗಿರ್ಬೇಕು. ಅಂದರೆ ಅತ್ಯಂತ ಕಡಿಮೆನೂ ಇಡಬಾರ್ದು, ಅತ್ಯಂತ ಜಾಸ್ತಿನೂ ಇಡಬಾರ್ದು. ರೀಸನಬಲ್ವಾಗಿ ಬೆಲೆಗಳನ್ನ ಇಡಬೇಕು. ಮತ್ತು ಒಂದು ಪುಸ್ತಕ ಬರೀ ಪ್ರಕಟ ಆದರೆ ಅಷ್ಟೇ ಸಾಲದು, ಅದನ್ನು ಜನರಿಗೆ ತಲುಪಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ, ಕನ್ನಡದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಪುಸ್ತಕ ಬಿಡುಗಡೆ ಅನ್ನೋದು ಭಾಳ ಅಪರೂಪ, ಹಿಂದೆ ಕಾಲದಲ್ಲಿ ಇರಲೇ ಇಲ್ಲ. ನಾವು ಶಿವರುದ್ರಪ್ಪನವರ ಕೊನೆಯ ದಿನಗಳಲ್ಲಿ ಅವ್ರದ್ದೊಂದು ಪುಸ್ತಕ ಬಿಡುಗಡೆ ಮಾಡಿದ್ವಿ. ಆವಾಗ ಅವರು ಒಂದು ಮಾತು ಹೇಳಿದರು, ಇದು ಬಹುಶಃ ನನ್ನ ಜೀವನದಲ್ಲಿ ಬಿಡುಗಡೆ ಆದ ಮೊದಲನೇ ಪುಸ್ತಕ ಅಂತ. ಅವ್ರದ್ದು ನಾವು ಮಾಡಿದ ಕೊನೆಯ ಪುಸ್ತಕ, ಹೆಚ್ಚು ಕಡಿಮೆ ಅವರ ಕೊನೆಯ ಪುಸ್ತಕ ಹೇಳಿದ್ದು, ಬಿಡುಗಡೆಯಾದ ಅದು ಮೊದಲನೇ ಪುಸ್ತಕ ಅಂತೆ ಅವ್ರದ್ದು. ಹಾಗೆ ಹಿಂದಿನ ಕಾಲದಲ್ಲಿ ಆ ಬಿಡುಗಡೆ ಪರಿಕಲ್ಪನೆನೇ ಇರಲಿಲ್ಲ. ಈ ಕುವೆಂಪುದು ಬಿಡುಗಡೆ ಆಗಿದ್ದು ನಾವು ಕೇಳೇ ಇಲ್ಲ, ಬೇಂದ್ರೆದ ಬಿಡುಗಡೆ ಆಗಿದ್ದು ಕೇಳೇ ಇಲ್ಲ. ಪುಸ್ತಕ ಬರಿತಾ ಇದ್ರು, ಮಾರ್ಕೆಟಿಗೆ ಬರ್ತಾ ಇತ್ತು ಅಷ್ಟೇ. ಆದರೆ ಬಿಡುಗಡೆ ಮಾಡಿ ಅದನ್ನು ಒಂದು ಸಾರ್ವಜನಿಕರ ಗಮನಕ್ಕೆ ತರಬೇಕು ಅನ್ನೋದು ನನಗೆ ಅನ್ನಿಸ್ತದೆ. ಇದನ್ನು ತರಬೇಕು, ಹೀಗೆ ಮಾಡಬೇಕು ಅಂತ. ಆವಾಗ ನಾವು ಸಭಾಂಗಣಗಳನ್ನ ಹುಡ್ಕೊಂಡು ಹೊರಟ್ವಿ. ಸಭಾಂಗಣಗಳಲ್ಲಿ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ಬಿಡುಗಡೆ ಮಾಡಿರುವಾಗ ನಮಗೆ 2 ಉದ್ದೇಶ ಇತ್ತು. ಒಂದು, ನಮ್ಮ ಪುಸ್ತಕಕ್ಕೆ ಪ್ರಚಾರ. 2ನೇದು, ಒಬ್ಬ ಸಾಹಿತಿ ಯಾರು ಅನ್ನೋದು ಗೊತ್ತಾಗಬೇಕು. ಅವ್ರ ಸಾಹಿತಿಗಳನ್ನ ಎಷ್ಟೋ ಜನರನ್ನು ನೋಡೋಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಯಾರೂ ಸಿಗೋದೇ ಇಲ್ಲ.
ಅವ್ರಿಗೆ ಅದನ್ನು ಸಾಹಿತ್ಯ ನೋಡೋದಕ್ಕೆ, ಸಾಹಿತ್ಯ ಜೊತೆಗೆ ಒಡನಾಟ ಮಾಡೋದಕ್ಕೆ ಒಂದು ಅವಕಾಶ ಆಗಬೇಕು, ಒಂದು ವೇದಿಕೆ ಆಗಬೇಕು ಅಂತ ಹೇಳಿ ನಾವು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಅದಂತೂ ಈಗ ಅತ್ಯಂತ ಜನಪ್ರಿಯ ಆಗಿದೆ. ಎಲ್ಲರೂ ಎಲ್ಲ ಪುಸ್ತಕಗಳನ್ನ ತಮ್ಮ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾರೆ. ಎಲ್ಲಿ ಆಗಲಿಲ್ಲ ಅಂದರೆ ಆನ್ಲೈನ್ನಲ್ಲಾದರೂ ಬಿಡುಗಡೆ ಮಾಡ್ತಾರೆ. ಸಭಾಂಗಣದಲ್ಲಿ ಮಾಡೋಕ್ಕಾಗದೇ ಇದ್ದರೆ ಆನ್ಲೈನಲ್ಲಾದರೂ ಬಿಡುಗಡೆ ಮಾಡಿ ಜನರ ಗಮನವನ್ನು ಸೆಳೀತಾರೆ. ಆಮೇಲೆ ಅದು ಪುಸ್ತಕ ಬಿಡುಗಡೆನ ನಾವು ಅದನ್ನು ಮೊದಲಿಗೆ ಇಂಟ್ರಡ್ಯೂಸ್ ಮಾಡಿದ್ವಿ. ಆಮೇಲೆ ಮತ್ತೆ ನಮಗೆ ಪೋಸ್ಟರ್ಸ್, ನೀವು ಈ ಥರ ಒಂದು ಪುಸ್ತಕದ ಬಗ್ಗೆ ಒಂದು ಬೇರೆ ಊರಲ್ಲಿರೋನಿಗೆ ಹೆಂಗೆ ಒಂದು ಪುಸ್ತಕ ಬಂದಿದೆ ಅಂತ, ಅಥವಾ ಬೇರೆ ಅಂಗಡಿಯವ್ರಿಗೆ ಇರೋವಂಗೆ ಹೆಂಗೆ ಗೊತ್ತಾಗಬೇಕು, ಈ ಥರ ರ್ಯಾಕಲ್ಲಿ ಸಾಲಾಗಿ ಇಟ್ಟುಬಿಟ್ರೆ ಯಾವ ಪುಸ್ತಕ ಏನು ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ಪೋಸ್ಟರ್ಗಳು ಮಾಡಿದ್ದೀವಿ. ಪೋಸ್ಟರ್ಗಳನ್ನ ಹಿಂಗೆ ನೇತಾಕ್ಬಿಡೋದು. ಈಗ ಪೋಸ್ಟರ್ಗಳು ನೇತಾಕಿ ನೋಡಿದ ತಕ್ಷಣ ಅದನ್ನು ಕೊಡಿ ನನಗೆ ಅಂತ ಅದು ಇದೆಯಾ ಬಂತ ಅದು ಅಂತಾನೆ, ಇದು ಎಲ್ಲಿ ಸಿಗುತ್ತೆ ಅಂತ. ಅಂದರೆ ಜನರಿಗೆ ಅದೆಲ್ಲ ನೋಡುವಷ್ಟು ತಾಳ್ಮೆ ಇರಲ್ಲ. ಕಣ್ಣಿಗೆ ಬಿದ್ದ ತಕ್ಷಣ ಅವನು ಕೇಳ್ತಾನೆ ಅದನ್ನು. ಒಂದು ಸಿನಿಮಾಗೆ ಹಾಗೆ ಪೋಸ್ಟರ್ ಪ್ರಚಾರ ಸಾಧನ ಹಾಗೆ ಇದು ಪೋಸ್ಟರ್ ಕಲ್ಚರ್ನ ಶುರು ಮಾಡಿದ್ದೆ ನಾವು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೋಸ್ಟರ್ ಕಲ್ಚರ್ನ ಶುರು ಮಾಡಿದ್ವಿ. ಅದಂತೂ ಬಹಳ ಜನಪ್ರಿಯ ಆಯಿತು. ಈಗ ಎಲ್ಲರೂ ಅದನ್ನು ಬಳಸ್ತಾರೆ. ಆಮೇಲೆ ನಾವು ಒಂದು ಕಲರ್ ಕೆಟಲಾಗ್ ಮಾಡಿದ್ವಿ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲರ್ ಕೆಟಲಾಗ್, ನಮ್ಮ ಪುಸ್ತಕಗಳ ಪಟ್ಟಿ. ಅಂದರೆ ಪಟ್ಟಿ ಅಂದರೆ ಸುಮ್ಮನೆ ಹೆಸರು ಹಾಕಲ್ಲ, ಅದ್ರ ಇದು ಹಾಕ್ತೀವಿ, ಚಿತ್ರ ಹಾಕ್ತೀವಿ. ಪುಸ್ತಕದ ಚಿತ್ರ, ಅದರ ರೇಟು, ಲೇಖಕರು, ಅನುವಾದಕರಿದ್ದಾರೆ, ಅನುವಾದಕರು, ಪುಸ್ತಕದ ಸಂಖ್ಯೆ, ಇಷ್ಟನ್ನು ಹಾಕಿ ನಾವು ಒಂದು ಕೆಟಲಾಗ್ ಮಾಡಿದ್ವಿ. ಒಂದು 24 ಪುಟದ ಕೆಟಲಾಗ್ ಅದು. ಅಂದರೆ ಸುಮಾರು ಒಂದು 60,000 ರೂಪಾಯಿ ಆಗುತ್ತೆ. ಅದನ್ನು ಉಚಿತವಾಗಿ ನಾವು ಕೊಡ್ತಾ ಇದ್ವಿ ಅದನ್ನು. ಯಾಕೆಂದರೆ ಜನರಿಗೆ ಗೊತ್ತಾಗಲಿ, ಅದನ್ನು ನೋಡಿದರೆ ಈಗ ಎಲ್ಲರೂ ನಾವೇನು ಮಾಡ್ತೀವಿ, ನಮ್ಮ ಅಂಗಡಿ ಬಂದವ್ರನ್ನ ಅಷ್ಟೇ ಗಮನದಲ್ಲಿ ಇಟ್ಕೊಳ್ತೀವಿ. ನಮ್ಮ ಅಂಗಡಿ ಬರಲಾರದೇ ಇರೋರು ಇನ್ನೂ ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆಲ್ಲ ಎಲ್ಲೋ ಒಂದು ಕಡೆ ಸಿಗುತ್ತೆ ಅದು. ಎಷ್ಟೋ ಜನ ನಮ್ಮ ಪುಸ್ತಕದ ಹಿಂಭಾಗದಲ್ಲಿ ನಾವು ಲಿಸ್ಟ್ ಹಾಕ್ತೀವಲ್ಲ, ಆ ಲಿಸ್ಟ್ ನೋಡಿ ನಮಗೆ ಫೋನ್ ಮಾಡ್ತಾರೆ, ಈ ಪುಸ್ತಕ ಇದೆಯಾ, ನಾನು ಎಷ್ಟು ದಿವಸದಿಂದ ಹುಡುಕ್ತಾ ಇದ್ದೆ, ಇದು ನೋಡಿ ಗೊತ್ತೇ ಇರಲಿಲ್ಲ ನಮಗೆ, ಇದು ಹೀಗಿದೆಯಾ, ಇದು ಇದೆಯಾ ನೋಡಿ, ಕಲರ್ ಕೆಟ್ಲಾಗಲ್ಲಿ ನೋಡಿಬಿಟ್ಟು ಇದು ನೋಡಿ, ಇದು ಒಂದು ನನಗೆ ಬೇಕು ಅಂತ ಹೇಳಿ ನಮ್ಮ ಬೇರೆ ಬೇರೆ ಬುಕ್ ಶಾಪ್ನವ್ರು ನಮ್ಮನ್ನು ಕೇಳೋದು ಅದೇ, ಕಲರ್ ಕೆಟ್ಲಾಗ್ ಕೊಡಿ ನಿಮ್ಮದು. ಅದು ಭಾಳ ಜನ ಕೇಳ್ತಾರೆ. ಇಲ್ಲಾಂದರೆ ಬರೀ ಯಾವುದೋ ಕಂಪನ ಅಂತ ಹಾಕಿ ಲೇಖಕರು ತಮ್ಮೇಗೌಡ ಅಂತ ಹಾಕಿ 80 ರೂಪಾಯಿ ಅಂತ ಹಾಕ್ಬಿಟ್ರೆ ಏನು ಗೊತ್ತಾಗುತ್ತೆ. ಅದಕ್ಕೆ ನಾವು ಕಂಪನ ಅನ್ನೋದು ಒಂದು ಕವರ್ ಪೇಜ್ ಹಾಕ್ತೀವಿ. ಅದು ಏನು ಅಂತ ಹಾಕ್ತೀವಿ, ಕಾದಂಬರಿ, ಆಮೇಲೆ ಇದ್ರ ಬೆಲೆ ಎಷ್ಟು, ಇದರ ಪುಟಗಳೆಷ್ಟು, ಇದು ಲೇಖಕರು ಇವರು, ಪ್ರಕಾಶಕರು ನಾವು, ಇಷ್ಟು ಡೀಟೇಲ್ಸ್ ಕೊಡೋದ್ರಿಂದ ಅವನಿಗೆ ಕವರ್ ಪೇಜ್ ನೋಡಿದಾಗ ಇದ್ದಿದ್ದಕ್ಕೂ ಆಕರ್ಷಣೆ ಆಗುತ್ತೆ. ಅವಾಗ ಸಹಜವಾಗಿ ಅವನ ಪುಸ್ತಕ ಕೊಂಡು ಆಸಕ್ತಿ ತೋರಿಸ್ತಾನೆ. ಹಾಗಾಗಿ ನಾವು ಅದನ್ನೊಂದು ಕಲರ್ ಕೆಟಲಾಗನ್ನು ಮೊಟ್ಟ ಮೊದಲ ಬಾರಿಗೆ ಶುರು ಮಾಡಿದ್ವಿ. ಈಗ ಭಾಳಷ್ಟು ಜನ ಅದನ್ನು ಶುರು ಮಾಡಿದ್ದಾರೆ, ಕಲರ್ ಕೆಟಲಾಗಲ್ಲಿ ಕಲರಲ್ಲಿ ಮುದ್ರಣ ಮಾಡೋದನ್ನು. ಈ ರೀತಿ ಹೊಸ ಹೊಸ ಒಂದು ಪ್ರಯೋಗಗಳನ್ನ ನಾವು ಮಾಡಿದ್ವಿ. ಅದನ್ನು ಭಾಳಷ್ಟು ಜನ ಈಗ ಅನುಸರಿಸ್ತಾ ಇದ್ದಾರೆ. ಅದು ನಮಗೆ ಭಾಳ ಹೆಮ್ಮೆ ಅಂತ ಅನಿಸುತ್ತೆ. ಅದನ್ನು ಅವ್ರು ಮಾಡೋ ತಪ್ಪು ಅಂತ ನಮ್ಗೆ ಅನ್ಸಲ್ಲ. ಮಾಡ್ತಾ ಇದ್ದಾರೆ. ಹೆಜ್ಜೆ ಗುರುತು ಮೂಡಬೇಕು ಅನ್ನೋದು ನನ್ನ ಆಶಯ ಆಗಿತ್ತು. ಅದನ್ನು ಮಾಡ್ತಾ ಇದ್ದೀವಿ. ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನೀವು ಲೇಖಕರನ್ನು ಅಲ್ಲದೆ ಬಿಡುಗಡೆಗೋಸ್ಕರ ಪ್ರಸಿದ್ಧ ವ್ಯಕ್ತಿಗಳನ್ನು, ಚಲನಚಿತ್ರ ತಾರೆಯರನ್ನ, ಇಂಥವ್ರನ್ನೆಲ್ಲ ಕರೆಸ್ತೀರಿ. ನಾನು ನಿಮ್ಮ ಪುಸ್ತಕ ಬಿಡುಗಡೆ ಅನೇಕ ಸಮಾರಂಭಗಳಿಗೆ ಬಂದಿದ್ದೀನಿ. ಅಲ್ಲಿ ನಿಮಗೆ ಆ ವ್ಯಕ್ತಿಗಳೆಲ್ಲ ಅವ್ರನ್ನೆಲ್ಲ ಸಂಪರ್ಕ ಮಾಡಿದಾಗ ನಿಮಗೆ ಅವರಿಂದ ಪ್ರೋತ್ಸಾಹಕರವಾದ ವರ್ತನೆ ಕಂಡು ಬಂದಿದೆಯಾ? ಪ್ರೋತ್ಸಾಹಕರ ಅಂದರೆ ಅದು ಅವ್ರಿಗೂ ಒಂದು ಪ್ರಚಾರ. ನಾವು ಅವ್ರು ಎಷ್ಟೇ ಪ್ರಸಿದ್ಧರಾಗಿದ್ದರೂ ಅವ್ರಿಗೂ, ಈಗ ನಮ್ಮ ಪ್ರಸಿದ್ಧ ಚಲನಚಿತ್ರ ನಟ ಅಂದರೆ ಅವ್ರಿಗೂ ಜನರ ಸಂಪರ್ಕ ಬೇಕು. ಇದು ಒಂದು ಮಾಧ್ಯಮ ಆಗುತ್ತೆ ಅವಾಗ. ಹಾಗಾಗಿ ಅವ್ರುಗಳು ಬಿಡುವಾಗಿದ್ದರೆ ಬರೋದಕ್ಕೆ ಒಪ್ಕೊಳ್ತಾರೆ. ಬಟ್ ಅದು ಯಾವ ಕಾರ್ಯಕ್ರಮ ಅಂತ ನೋಡ್ತಾರೆ ಅವರು. ಯಾವುದೋ ಒಂದು ಖಾಲಿ ಪೋಲಿ ಕಾರ್ಯಕ್ರಮ ಆದರೆ ಬರಲ್ಲ ಅವರು. ಇಲ್ಲಿ ಬರ್ತಾರೆ. ನನ್ನ ಜೊತೆಗಿರೋ ಮುಖ್ಯ ಅತಿಥಿಗಳು ಬೇರೆ ಇನ್ಯಾರು ಇರ್ತಾರೆ, ಒಬ್ಬ ಶಿವರುದ್ರಪ್ಪನೋ ಒಬ್ಬ ಅನಂತಮೂರ್ತಿನೋ ಇರೋದಾದ್ರೆ ಯಾಕೆ ಆ ಭಾಗ್ಯ ನನಗೆ ಎಲ್ಲಿ ಸಿಗುತ್ತೆ, ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಳ್ಳೋದು ಅಂತ ಈ ಕಾರಣಕ್ಕೋಸ್ಕರ ಭಾಳಷ್ಟು ಜನ ಬರ್ತಾರೆ. ನನಗೂ ಒಂದು ಪ್ರಚಾರ ಸಿಗುತ್ತೆ, ಅವರಿಂದ ನಮಗೆ ಪ್ರಚಾರ ಸಿಗುತ್ತೆ, ನಮ್ಮಿಂದ ಅವ್ರಿಗೆ ಪ್ರಚಾರ ಸಿಗುತ್ತೆ. ಹೀಗಾಗಿ ಪರಸ್ಪರ ಒಬ್ರಿಗೊಬ್ಬರಿಗೆ ಇದು ಅನುಕೂಲ ಆಗಿದೆ. ಒಂದು ರೀತಿಯಲ್ಲಿ ಸಾಹಿತ್ಯ ರಂಗ, ರಂಗಭೂಮಿ ಜೊತೆಗೆ ಚಲನಚಿತ್ರ ರಂಗ ಈ ಎಲ್ಲವನ್ನು ಬೆಸೆಯುವಂಥ ಒಂದು ಕೆಲಸ ಆಗುತ್ತೆ. ಆಮೇಲೆ ಎಲ್ಲವೂ ಸೇರಿದರೆ ನಮಗೆ ಪುಸ್ತಕ ಅಂತಂದರೆ ಅವೆಲ್ಲವೂ ಸೇರಿದ್ದೇ ಪುಸ್ತಕೋದ್ಯಮ ಅದು. ಹೌದು. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ನಿಮ್ಮ ಮದುವೆ ಬಗ್ಗೆ ಹೇಳಿ. ನಮ್ಮ ಪ್ರಭಾ ಹೇಳಿದ್ರಿ ನೀವು, ಕೆ ವಿ ನಾರಾಯಣ ಅವರು ನಿಮ್ಮ ವಿವಾಹವನ್ನು ಮಾಡಿಸಿದ್ದು ಅಂತ, ಅದರ ಬಗ್ಗೆ ಹೇಳಿ.
ನಮ್ಮ ಪ್ರಭಾ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿ ಅವರು ನಮ್ಮ ಜೊತೆ ಓದ್ತಾ ಇದ್ರು MA-ನಲ್ಲಿ. ಸೊ ಅಲ್ಲಿ ನಮಗೆ ಪರಸ್ಪರ ಪರಿಚಯ ಆಯಿತು. ಬಟ್ ಅವರು ಬೇರೆ ಜಾತಿ, ನಾನು ಬೇರೆ ಜಾತಿ. ಹೇಗೆ ಮನೆಯಲ್ಲಿ ಯಾವ ಮನೆಯಲ್ಲೂ ಒಪ್ಪಲ್ಲ. ಇನ್ನು ಮನೇಲಿ ಹೇಳಿ ಹಗರಣ ಮಾಡೋದು ಬೇಡ ಅಂತ ಹೇಳಿ ಆಮೇಲೆ ಕೊನೆಗೆ KV ನಾರಾಯಣ ಅವ್ರಿಗೆ ಹೇಳಿದೆ. ಶ್ರೀನಿವಾಸರಾಜು ಅಂತ ಇದ್ರು ಮೊದಲು ಅವಾಗ. ಅವ್ರಿಗೂ ಹೇಳಿ ಅವರೆಲ್ಲ ನಿಂತ್ಕೊಂಡು ನಮ್ಮ ಮದುವೆನ ಆರ್ಯ ಸಮಾಜದಲ್ಲಿ ಮಾಡಿದರು. ಅವಾಗ ಯಾರು ಬಂದವರು ಅಂದರೆ GS ಶಿವರುದ್ರಪ್ಪ, KV ನಾರಾಯಣ, ಚಿದಾನಂದ ಮೂರ್ತಿ, ಶ್ರೀನಿವಾಸರಾಜು, ಬರಗೂರು ರಾಮಚಂದ್ರಪ್ಪ, ಕಾಳೇಗೌಡ ನಾಗವಾರ, ಬಸವರಾಜ್ ಕಲ್ಗುಡಿ ಇವರೆಲ್ಲರೂ ನಮ್ಮ ಮದುವೆಗೆ ಹಾಜರಾಗಿ ಒಂದು ಸರಳ, ಅದೇನು ಒಂದು ಚೇರಿಲ್ಲ ಎಂಥದ್ದಿಲ್ಲ, ನೆಲದ ಮೇಲೆ ಒಂದು ಜಮಖಾನ ಹಾಸಿದ್ರು, ಅದ್ರ ಮೇಲೆ ಕೂತಿದ್ರು ಅವರು. ಶಿವರುದ್ರಪ್ಪ ಅವರಿಂದಾಗಿ ಎಲ್ಲರೂ ನೋಡಿದಿರಲ್ವಾ, ಅವರೆಲ್ಲ ಬಂದು ಕೂತಿದ್ರು. ಇನ್ನೂ ಬಹಳಷ್ಟು ಜನ ನನಗೆ ತಕ್ಷಣಕ್ಕೆ ಹೇಳಕ್ಕೆ ನೆನಪಾಗ್ತಾ ಇಲ್ಲ. ಇವರೆಲ್ಲ ಬಂದು ನಮ್ಮ ಮದುವೆಗೆ ಹಾಜರಾಗಿದ್ದರು. ಆಮೇಲೆ ಮನೆಯವರು, ಆ ಮನೆಯವರು, ನಮ್ಮ ಮನೆಯವರು ಒಪ್ಕೊಂಡ್ರು, ಅವ್ರ ಮನೆಯವರು ಒಪ್ಕೊಂಡ್ರು. ನಮ್ಮ ಮನೆಯವರೆಲ್ಲ ಬಂದುಬಿಟ್ಟಿದ್ರು. ನಾನು ಹೇಳೇ ಬಿಟ್ಟಿದ್ದೆ. ನಮ್ಮ ಅಣ್ಣಂದರು, ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಬಂದಿದ್ದರು. ಅವ್ರ ಕಡೆ ಒಂದಿಬ್ಬರು ಬಂದಿದ್ರು. ಆಮೇಲೆ ಅವರು ಪ್ರತ್ಯೇಕವಾಗಿ ಇನ್ನೊಂದು ರಿಸೆಪ್ಷನ್ ಮಾಡಿ ಅವ್ರ ಕಡೆಯವ್ರಿಗೆಲ್ಲ ಗೊತ್ತಾಗೋ ರೀತಿ ಒಂದು ಮಾಡಿದರು. ಆದ್ದರಿಂದ ಮದುವೆ ಭಾರಿ ದೊಡ್ಡ ಗಲಾಟೆ ಆಗುತ್ತೆ ಅಂತ ನಾನು ಅನ್ಕೊಂಡ್ಬಿಟ್ರೆ ಏನು ಗಲಾಟೆನೇ ಆಗಲಿಲ್ಲ. ಸುಸೂತ್ರವಾಗಿ ಮದುವೆ ಆಗೋಯ್ತು. ಆಗಲೇ ಈಗ 38 ವರ್ಷ ಆಗೋಯ್ತು ಮದುವೆ. ಮಗ ಇದ್ದಾನೆ, ಅವನು ಆರ್ಟಿಸ್ಟ್. ಚಿತ್ರಕಲಾ ಪರಿಷತ್ತಲ್ಲಿ ಓದಿ ಆರ್ಟಿಸ್ಟ್ ಆಗಿ ಅವನ ಕೆಲಸ ಅವನು ಮಾಡ್ಕೊಳ್ತಾ ಇದ್ದಾನೆ. ನಿಮ್ಮ ಮನೆಯವರು ನಿಮ್ಮ ಉದ್ಯಮದಲ್ಲಿ ಕೈ ಜೋಡಿಸಿ ಈಗ ಅವರು ಇದ್ದಾರೆ. ಬಹಳಷ್ಟು ಕೆಲಸಗಳು ಅವರೇ, ಪ್ರೂಫ್ ರೀಡಿಂಗಿಂದ ಹಿಡಿದು ಬಹಳಷ್ಟು ಕೆಲಸಗಳನ್ನ ಅವರೇ ಮಾಡ್ತಾರೆ. ಆಮೇಲೆ ಅಂಗಡಿ ಕೆಲಸಗಳನ್ನೂ ಅವರೇ ಮಾಡ್ತಾರೆ. ಹಾಗಾಗಿ ನಾವು ಇಬ್ಬರು ಸೇರಿರೋದ್ರಿಂದನೇ ಈ ಉದ್ಯಮನ ನಡೆಸೋದಕ್ಕೆ ಸಾಧ್ಯವಾಗಿರೋದು. ನಮಗೆ ಈ ಒಬ್ಬರೇ ಆದರೆ ಆಗ್ತಾನೆ ಇರಲಿಲ್ಲ. ನೀವು ಇಷ್ಟು ಹೊತ್ತು ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ನೋಡಿದ್ರೆ ನಿಮಗೆ ದಿನದಲ್ಲಿ 24 ಗಂಟೆ ನೀವು ಪುಸ್ತಕನೇ ಉಸಿರಾಡಬೇಕು. ಹೌದು, ಅದು ಬಿಟ್ಟು ಬೇರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ನಿಮಗೆ ಈ ವೈಯಕ್ತಿಕ ಜೀವನನೇ ಇಲ್ಲ ಅಂತ ಅನ್ನಿಸುತ್ತಾ, ಅಥವಾ ಇದರಲ್ಲೇ ಸಂತೋಷ ಕಂಡ್ಕೊಂಡಿದ್ದೀರಾ? ಇಲ್ಲ, ಈ ಮಾಡ್ಕೋತೀರಾ? ಪುಸ್ತಕ ಮಾಡ್ಕೊಳ್ತೀವಿ. ಈಗ ನೋಡಿ, ನಾನು ಪುಸ್ತಕ ಪ್ರಾಧಿಕಾರದ ಸದಸ್ಯ. ಅದು 2 ಸಾರಿ ಸದಸ್ಯ ಆಗಿದ್ದೀನಿ ನಾನು. ಬಹುಶಃ ಪುಸ್ತಕ ಪ್ರಾಧಿಕಾರದ ಇತಿಹಾಸದಲ್ಲಿ 2 ಸಾರಿ ಸದಸ್ಯ ಆಗಿರೋದು ನಾನು ಒಬ್ಬನೇ. ಪ್ರಾಧಿಕಾರ ಸದಸ್ಯ ಆಗಿದ್ದೀನಿ. ಆಮೇಲೆ ಕರ್ನಾಟಕ ಪ್ರಕಾಶಕರ ಸಂಘದ ಅಧ್ಯಕ್ಷ. ಈಗ ಅದ್ರ ಕೆಲಸಗಳು ಇದ್ದೇ ಇರ್ತವೆ. ಆ ಕೆಲಸಗಳನ್ನೂ ನಾನು ಮಾಡ್ತಾ ಇರ್ತೀನಿ. ಆಮೇಲೆ ಯಾವುದೇ ನಮ್ಮ ಕಡೆ ಆಗಲಿ, ನಮ್ಮ ಮಿಸಸ್ ಕಡೆ ಆಗಲಿ, ಯಾವುದೇ ಸಮಾರಂಭಗಳನ್ನು ನಾವು ತಪ್ಪಿಸ್ಕೊಳ್ಳಲ್ಲ. ತಪ್ಪಿಸ್ಕೊಳ್ಳೋದ್ರಲ್ಲೇ ಅರ್ಥವೇ ಇಲ್ಲ ಅನಿಸುತ್ತೆ. ಭಾಳಷ್ಟು ಜನ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಪುಸ್ತಕ ಮಾಡಿ, ನಾನು ಇದನ್ನು ಮಾಡಿ, ಅಥವಾ ಹೀಗೆ ಮಾಡಬೇಕು ಅಂತ ಇದ್ದೀನಿ, ಎಲ್ಲಿ ಮುದ್ರಣ ಮಾಡ್ಬೋದು, ಹೀಗೆ ಸುಮಾರು ಜನ ಕೇಳ್ಕೊಂಡು ಅವರು ನಮ್ಮನ್ನು ಸಂಪರ್ಕಿಸ್ತಾರೆ. ಅವ್ರಿಗೆಲ್ಲ ನಾನು ಉತ್ತರ ಹೇಳ್ತೀನಿ. ಮತ್ತೆ ಎಷ್ಟೋ ಜನ ಬಂದು ಭೇಟಿ ಮಾಡಬೇಕು ಅಂತ ಬರ್ತಾರೆ, ಅವ್ರಿಗೂ ನಾವು ಇದು ಮಾಡ್ತೀವಿ. ಎಷ್ಟೋ ಜನ ಸಂದರ್ಶಕರು ಬರ್ತಾರೆ, ಟಿವಿಯವರು, ಇವರೆಲ್ಲ ಸಂದರ್ಶಕರು ಬರ್ತಾರೆ. ಅವ್ರಿಗೂ ನಾನು ಯಾವುದನ್ನು ಮಿಸ್ ಮಾಡಲ್ಲ. ಅನೇಕ ಲೇಖಕರು ಬಹುಮಟ್ಟಿಗೆ ನಮ್ಮ ಶೋರೂಮ್ಗೆ ಬರ್ತಾರೆ. ಅಲ್ಲಿ ಕೂಡ ನಾವು ಅವ್ರನ್ನ ಭೇಟಿ ಮಾಡ್ತೀವಿ. ಪರಸ್ಪರ ಅವರ ಜೊತೆಗೆ ನಾವು ನಿಕಟವಾದ ಸಂಪರ್ಕದಲ್ಲಿರ್ತೀವಿ. ಹೀಗಾಗಿ ಯಾವುದನ್ನು ನಾವು ತಪ್ಪಿಸ್ಕೊಂಡು ಇದು ಮಾಡೋಕ್ಕಾಗಲ್ಲ. ಅದ್ರ ಮಧ್ಯೆ ನಾವು ಸಿನಿಮಾನೂ ನೋಡ್ತೀವಿ, ನಾಟಕನೂ ನೋಡ್ತೀವಿ, ಹೊಸ ಪುಸ್ತಕ ಬಂದರೆ ಅದನ್ನೂ ಓದ್ತೀವಿ. ಯಾವುದನ್ನೂ ಬಿಡಲ್ಲ. ನಮ್ಮ ಮನೆಗೆ ಕನ್ನಡದಲ್ಲಿ ಬದ್ದ ಎಲ್ಲ ಪತ್ರಿಕೆಗಳು ಬರ್ತವೆ. ಸುಧಾ, ತರಂಗ, ತುಷಾರ, ಮಯೂರ, ಕಸ್ತೂರಿ, ಈ ಥರ ಎಲ್ಲ ಪತ್ರಿಕೆಗಳು ಬರ್ತವೆ. ವಿಶೇಷಾಂಕಗಳು ಬರ್ತವೆ. ಅದರಿಂದ ನಾವು ಯಾವುದನ್ನು ತಪ್ಪಿಸಲ್ಲ, ಎಲ್ಲವನ್ನೂ ಓದ್ತೀವಿ. ಅದರಲ್ಲೇ ಬಿಡುವು ಮಾಡಿಕೊಂಡು ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಅಳವಡಿಸ್ಕೊಂಡು, ಯಾಕೆಂದರೆ ನಮಗೆ ಬದುಕು ದೊಡ್ಡದು ಅಂತ. ಆಮೇಲೆ ಇದು ಬದುಕು ಶಾಶ್ವತ ಅಂತ ನಾವೇನು ನಂಬಿಲ್ಲ. ನಾವು ಇನ್ನೂ 106 ವರ್ಷ ಇರ್ತೀವಿ, ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ನಾವೇನು ನಂಬ್ಕೊಂಡಿಲ್ಲ. ಈಗಿಷ್ಟು ನಾವು ಇದ್ದಿದ್ದೇ ಹೆಚ್ಚು, ಮುಕ್ಕಾಲೇನು ಭಾಳಷ್ಟು ಮುಗ್ದಿದೆ ಅಂತಲೇ ಅನ್ಕೋಬೇಕು. ನಾವು ಉಳಿದಿರೋದನ್ನ ಎಂಜಾಯ್ ಮಾಡೋದು. ಆಮೇಲೆ ಯಾವುದನ್ನು ತಪ್ಪಿಸ್ಬಾರ್ದು ಅಂತ ನನಗೆ. ಆಮೇಲೆ ಸಾಧ್ಯವಾದಷ್ಟು ಟೈಮಿಗೆ ಕರೆಕ್ಟಾಗಿ ಇದು ಮಾಡಬೇಕು ಅಂತ, ಕೆಲಸಗಳನ್ನ ಮುಗಿಸ್ಬೇಕು ಅಂತ. ನಿಮಗೆ ನೀವು 11ಕ್ಕೆ ಬರೋಕ್ಕೆ ಹೇಳಿದ್ರಿ. ನಾನು 11ಕ್ಕೆ ಆಗುತ್ತೋ ಇಲ್ವೋ ಅಂದ್ಕೊಂಡು 11:15 ಅಂತ ಹೇಳಿದೆ. ಆದರೂ 11ಕ್ಕೆ ಬಂದೆ ನಾನೇ ಲೇಟು. ಯಾಕೆಂದರೆ ಟೈಮ್ಗೆ ಇರಬೇಕು ಅಂತ. ಇನ್ನೊಬ್ಬರ ಟೈಮನ್ನು ನಾವು ಹಾಳು ಮಾಡಬಾರ್ದು, ಇನ್ನೊಬ್ಬರ ಟೈಮನ್ನು ವ್ಯರ್ಥ ಮಾಡಬಾರ್ದು ಅನ್ನೋದು ನನ್ನ ಆಶಯ.
ಬಟ್ ನಿಮಗೆ ಪುಸ್ತಕದ ಅಂಗಡಿಲಿ ಕೂತಾಗ ನಿಮ್ಮ ಟೈಮನ್ನ ವೇಸ್ಟ್ ಮಾಡೋಕ್ಕೆ ಕೆಲವರು ಬರ್ತಾರೆ ಗ್ರಾಹಕರು. ಕೆಲವರಲ್ಲ, ಬಹಳಷ್ಟು ಜನ ಬರ್ತಾರೆ. ಹೇಳಿ, ಅದ್ರ ಬಗ್ಗೆ ಹೇಳಿ. ಬಹಳಷ್ಟು ಜನ ಬರ್ತಾರೆ. ನಾನು ಏನೋ ಚೆಕ್ ಬರಿತಾ ಇರ್ತೀನಿ, ಆ ಚೆಕ್ ಬರೆಯೋದಕ್ಕೂ ಅವರು ನಮ್ಗೆ ಖಂಡಿತ ಅವಕಾಶ ಕೊಡಲ್ಲ. ಅದು ಯಾವನೋ ಬಂದ ಅಂತ ನನ್ನ ಮಗ ಇಂಥ ಪುಸ್ತಕ ಬರೆದಿದ್ದಾನೆ, ಬರಿಬೋದೇನ್ರಿ, ಇವ್ರ ಬಗ್ಗೆ ಹಿಂಗೆ ಹೇಳ್ಬೋದೇನ್ರಿ, ಅವನು ಅವ್ರ ಬಗ್ಗೆ ಹಂಗೆ ಬರೆದಿದ್ದಾನಲ್ರಿ, ಅವ್ನಿಗೆ ಬುದ್ಧಿ ಇದೆಯೇನ್ರಿ, ತಲೆ ಇದೆಯೇನ್ರಿ, ಅವ್ನು ಬಂದರೆ ಹೇಳ್ರಿ ಇನ್ನೊಂದ್ಸರಿ ಅಂತ ಹೇಳ್ತಿರ್ತಾರೆ. ಆಮೇಲೆ ಅವರು ಬರುವಾಗ ಎಲ್ಲೋ ಒಂದು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಆ ಕಥೆ ಎಲ್ಲ ಬಂದು ಹೇಳ್ತಾರೆ, ಅದನ್ನೆಲ್ಲ ನಾವು ಕೇಳಿಸ್ಕೋಬೇಕು. ಆಮೇಲೆ ಎಲ್ಲೋ ಮನೆಯಲ್ಲಿ ಅವ್ರ ಮಗ ಅವ್ರಿಗೆ ತೊಂದರೆ ಕೊಟ್ಬಿಟ್ಟಿರ್ತಾನೆ, ಏನ್ ನೋಡ್ರಿ ನಮಗೆ ವಯಸ್ಸಾಗಿದೆ ಅಂತ ಹೇಳಿ ಹಿಂಗೆಲ್ಲ ಮಾಡ್ಬೋದೇನ್ರಿ, ಈಗ ಇದು ಅನ್ಯಾಯ ಅಲ್ವೇನ್ರಿ, ಇದು 4 ಜನ ಕೇಳಿದ್ರಿ ಏನಂತಾರ್ರಿ, ನಾವು ಹೊರಗಡೆ ಹೇಳ್ಕೊಳಕ್ಕಾಗತ್ತೇನ್ರಿ ಅಂತ ಹೇಳಿ ನಾವು ಹೊರಗೆಲ್ಲ ಬಂದು ಅವರು ನಮ್ಮ ಮುಂದೆನೇ ಹೇಳ್ಕೊಳ್ತಾ ಇರ್ತಾರೆ, ಮನೆ ಸಮಸ್ಯೆಗಳನ್ನೆಲ್ಲ ಹೇಳ್ತಿರ್ತಾರೆ. ಈ ಥರ ಸುಮಾರು ಜನ ನಮ್ಗೆ ಹೊರಗಡೆ ಕೂತ್ರೆ ಆಮೇಲೆ ನಮಗೆ ಅವರು ಪರಿಚಯ, ಮುಖ ಪರಿಚಯನೇ ಇರಲ್ಲ, ಆದ್ರೆ ಅವ್ರಿಗೆ ನಮ್ಮ ಹೆಸರೆಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ, ಹೇಗೋ ಹೆಸರು ಹಿಡಿದು ಮಾತಾಡ್ತಾರೆ. ಅದರಿಂದ ನಾವು ಅಪರಿಚಿತರು ಅಂತ ಕೆಲವರು ಅಂತೂ ನಾನು ಯಾರು ಗೊತ್ತಾಯ್ತಾ ಅಂತ ಅದು ಬೇರೆ ಕೇಳ್ತಾರೆ. ಇದು ಏನು ಒಗಟುಗಳು ಬೇರೆ, ನಮಗೆ ಅದು ಗೊತ್ತಿರಲ್ಲ. ನಾವು ಗೊತ್ತಾಯ್ತು ಅಂತ ಹೇಳ್ತೀವಿ, ಗೊತ್ತಿರಲ್ಲ ನಮಗೆ, ಅಥವಾ ಗೊತ್ತಿದ್ರು ಮರ್ತೋಗ್ಬಿಟ್ಟಿರ್ತೀವಿ. ಎಲ್ಲೋ ಸಭೆಯಲ್ಲಿ ನಾನು ಮಾತಾಡಿರ್ತೀನಿ, ಅಲ್ಲಿ ನನ್ನ ಹೆಸರು ಗೊತ್ತಾಗಿರುತ್ತೆ ಅವ್ರಿಗೆ. ಆ ಫೋನಲ್ಲಿ ನಾನು ಮಾತಾಡ್ತಾ ಇರೋದ್ರಿ ಪ್ರಕಾಶ್ ಗೊತ್ತಾಯ್ತು ಯಾರು ಅಂತ, ಫೋನ್ನಲ್ಲಿ ಹೆಂಗೆ ಎದುರುಗಡೆನೇ ಕಂಡುಹಿಡಿಯೋಕ್ಕೆ ಕಷ್ಟ. ಫೋನ್ನಲ್ಲಿ ಹೆಂಗೆ ಕಂಡುಹಿಡಿಯೋದು, ಫೋನ್ನಲ್ಲೂ ಹಾಗೆ ಮಾಡ್ತಾರೆ. ಆಮೇಲೆ ಎದುರುಗಡೆ ಅಂತೂ ನಮಗೆ ಭಾಳಷ್ಟು ಇದು ಮಾಡ್ತಾರೆ, ನಮ್ಮ ಕಸ್ಟಮರ್ಗಳು ಬರ್ತಾರಲ್ಲ, ಅದರಲ್ಲಿ ಸುಮ್ಮನೆ ಪುಸ್ತಕ ತಗೊಂಡು ಹೋಗುವಂಥವ್ರು ಭಾಳ ಕಡಿಮೆ. ಆಮೇಲೆ ಒಂದು ಯಾವುದೋ ಒಬ್ಬ 20ನೇ ಪುಸ್ತಕ ಕೇಳಿರ್ತಾನೆ, ಅದು ಬಂದಿರಲ್ಲ, ಆಮೇಲೆ ನಮಗೆ ಸಿಕ್ಕಿರಲ್ಲ, ನಮ್ಗೆ ಕೊಡೋಕ್ಕಾಗಿರಲ್ಲ, ಅದ್ರ ಬಗ್ಗೆ ಒಂದು ಭಾಷಣ ಮಾಡ್ತಾನೆ. ಆಮೇಲೆ ಬಂದು ಇನ್ನೊಂದು ಪುಸ್ತಕದ ಅಂಗಡಿ ನೋಡ್ರಿ, ಅವನು ಹಿಂಗಂದ ಹಂಗಂದ, ಪುಸ್ತಕ ಇದ್ದರೂ ಇಲ್ಲ ಅಂತ ಅಂದ ಅಂತೇಳಿ ಅವನ ಬಗ್ಗೆ ಒಂದಷ್ಟು ಬೈತಾರೆ, ಅದನ್ನು ನಾವು ಕೇಳಿಸ್ಕೋಬೇಕು. ಆಮೇಲೆ ಅಥವಾ ನಮ್ಮ ಬಗ್ಗೆನೂ ಅಲ್ಲೂ ಬೈತಾರೋ ಏನೋ ಗೊತ್ತಿಲ್ಲ, ಅದನ್ನು ಅವ್ನು ಕೇಳಿಸ್ಕೋಬೇಕು. ಆದರೆ ಇಲ್ಲಿ ಏನಾಗುತ್ತೆ, ಬೇರೆ ಕಡೆಗೆ ಈ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಓನರ್ಗಳು ನೇರವಾಗಿ ಸಿಗಲ್ಲ, ಕೆಲಸಗಾರ ಸಿಗ್ತಾರೆ. ಅದರಿಂದ ಕೆಲಸಗಾರ ಹತ್ರ ನೀವೇನು ಹೆಚ್ಚು ಹೇಳೋಕ್ಕಾಗಲ್ಲ, ಓನರೇ ಸಿಕ್ಕಾಗ ನಾವು ಹೇಳೋದು. ಆಮೇಲೆ ಇನ್ನೂ ಕೆಲವರೆಲ್ಲ ಹೇಳ್ತಿರ್ತಾರೆ, ಸುಮ್ಮನೆ ಅಂಗಡಿಯಲ್ಲಿ ಕುತ್ಕೊಂಡು ಯಾಕ್ರಿ ಇದು ಮಾಡ್ತೀರಿ, ಒಂದು ವಾರ ಎಲ್ಲರ ಟೂರ್ ಹೋಗಿ ಬನ್ನಿರಿ ಅಂತ, ಅದನ್ನೂ ಬೇರೆ ಸಲಹೆಗಳನ್ನ ಕೊಡ್ತಾರೆ. ಅವನ್ನೂ ನಾವು ಕೇಳಿಸ್ಕೋಬೇಕು. ಅಂದ್ರೆ ಜನಕ್ಕೆ ನಾವು ಕಿವಿ ಆಗೋದು ಅಂತ ಹೇಳ್ತಾರಲ್ಲ, ಕೇಳುಗ ಅಂತ. ನಾವು ಅತ್ಯುತ್ತಮ ಕೇಳುಗರಾದಷ್ಟು ನಾವು ಯಶಸ್ವಿ ಆಗೋದಕ್ಕೆ ಸಾಧ್ಯ. ನೀವು ಅಸಹನೆ ತೋರಿಸಿದ್ರಿ ಅಂದರೆ ಅವ್ನು ಇನ್ನೊಂದ್ಸರಿ ನಮ್ಮ ಅಂಗಡಿಗೆ ಬರಲ್ಲ. ಬಟ್ ಅವನು ಒಳ್ಳೆ ರೀಡರ್ ಆಗಿರ್ತಾನೆ, ಸಾಕಷ್ಟು ಒಳ್ಳೆಯ ಪುಸ್ತಕಗಳನ್ನ ತಗೊಳ್ತಾನೆ. ಆದರೆ ಎಷ್ಟೊಂದು ಜನ ನಮ್ಮಲ್ಲಿ ಒಂದು ಬಂದಾಗೆಲ್ಲ ಒಬ್ಬ ಮನುಷ್ಯ ಬರ್ತಾನೆ, ಬಂದಾಗೆಲ್ಲ ಕನಿಷ್ಠ 3,000 to 4,000 ರೂಪಾಯಿ ಪುಸ್ತಕ ತಗೊಳ್ತಾನೆ. ಒಂದು ಅರ್ಧ ಗಂಟೆನಾರ ಅವ್ನ ಭಾಷಣ ಕೇಳಿಸ್ಕೊಳ್ಳೇಬೇಕು. ನಾನು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಅವ್ನು ನಮ್ಮ ಅಂಗಡಿಗೆ ಬರಲ್ಲ. ಇದು ಪುಸ್ತಕ ಉದ್ಯಮದ ಇನ್ನೊಂದು ನಿಮ್ಗೆ ತೊಡಕೆ ಏನಿದೆ ಅಂದ್ರೆ, ಸಾಮಾನ್ಯವಾಗಿ ಮಧ್ಯ ವಯಸ್ಸು ದಾಟದವರೇ ಪುಸ್ತಕ ಸಂಸ್ಕೃತಿನ ಇನ್ನೂ ಉಳಿಸಿರೋದು. ಬರ್ತಾರೆ ಯಂಗ್ಸ್ಟರ್ಸ್, ಬರಲ್ಲ ಅಂತಲ್ಲ, ಪ್ರಮಾಣ ಕಡಿಮೆ. ಈ ಮಧ್ಯ ವಯಸ್ಸು ದಾಟದವರಲ್ಲಿ ಏನಾದ್ರೂ ಹೇಳ್ಕೋಬೇಕು ಅನ್ನೋದು ಇರುತ್ತೆ. ಹಾಗಾಗಿ ನೀವು ಅವರಿಗೆ ಬಲಿಪಶು ಸಿಗ್ತೀನಿ ಸಲೀಸಾಗಿ. ಆಮೇಲೆ ಕೆಲವರಂತೂ ಇವತ್ತೇನೋ ಆಗ್ಬಿಟ್ಟಿರುತ್ತೆ, ನಮಗೆ ಯಾರ ಥರ ಹೇಳಬೇಕು, ಬೆಳಿಗ್ಗೆನೇ ಬಂದುಬಿಡ್ತಾರೆ, 10 ಗಂಟೆ ಬಾಲ್ ತೆಗಿತಿದ್ದಂಗೆ ಬಂದು ಏನೋ ಒಂದು ಹುಡುಕದಂಗೆ ಮಾಡಿ ಶುರು ಮಾಡ್ತಾರೆ. ನೋಡಿ ನಿನ್ನೆ ಅಲ್ಲಿ ಹೋಗಿದ್ದೆ, ಹಿಂಗಾಯ್ತು, ದೇವಸ್ಥಾನದ ಹತ್ರ ಹಿಂಗೆ ಮಾಡ್ಬೋದೇನ್ರಿ, ಅವರು ಇದನ್ನು ಮಾಡ್ಬೋದೇನ್ರಿ ಅಂತ ಹೇಳಿ. ಆಮೇಲೆ ನಾವೇನಾದ್ರೂ ತೀರ್ಪುಗಾರರಲ್ಲ, ಆದರೂ ಅವ್ರು ನಮ್ಮಿಂದ ಹೇಳಿ ಹಿಂಗೆ ಮಾಡ್ಬೋದಾ ಹೇಳಿ ಅಂತ ನಮ್ಮ ಹತ್ರ ಬಲವಂತವಾಗಿ ಇದು ಬೇರೆ ನಾವು ಕೊಡಬೇಕು. ನಾವು ಕೊಡೋಕ್ಕಾಗಲ್ಲ, ನಾವು ಅದು ಹೆಂಗೆಂಗೋ ಮಾಡಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ, ಆದ್ರೆ ಅವ್ರೇನು ಬಿಡಲ್ಲ. ಈ ಥರದ ಇವರು ಬಹಳ ಜನ ಸಿಗ್ತಾರೆ ನಮಗೆ. ಹೊರಗಡೆ ನಾನು ಏನಾದ್ರು ಕೂತೆ ಅಂದರೆ ಈ ಥರದವ್ರೆ, ನಾವೊಂದು ಚಲನ್ ಬರೆಯೋಕ್ಕೆ ಬಿಡಲ್ಲ, ಚೆಕ್ ಬರಿತಿದ್ದೀನಿ ಅಂತ ನೋಡ್ತಾ ಇದ್ದಾರೆ, ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ನಾನು ಚೆಕ್ ಬರಿತಾ ಇರ್ತೀನಿ, ಆದರೂ ಬಿಡ್ದಂಗೆ ಅವ್ರು ಏನು ಹೇಳಬೇಕು ಅಂತ ಇದ್ದಾರೋ ಅಷ್ಟನ್ನು ಹೇಳಿ ಅವ್ರ ಮನಸ್ಸಿನಲ್ಲಿದ್ದದನ್ನೆಲ್ಲ ತೋಡ್ಕೊಂಡು, ಅಯ್ಯೋ ಪಾಪ ನೀವು ಚೆಕ್ ಬರಿತಾ ಇದ್ದೀರೇನೋ, ತೊಂದರೆ ಆಯ್ತೇನೋ ಅಂತ ಅದನ್ನು ಬೇರೆ ಹೇಳಿ ಅದನ್ನು ಎಲ್ಲ ಮಾಡಿಕೊಂಡೇ ಅವರು ಹೊರಡೋದು. ಈ ಥರದ್ದು ಇವು ಇದ್ದೇ ಇರ್ತವೆ ನಮ್ಮ ದಿನಂಪ್ರತಿ ಇವೆಲ್ಲ ಇದ್ದೇ ಇರ್ತವೆ. ಅಂತೂ ಈ ಪುಸ್ತಕೋದ್ಯಮಕ್ಕೆ ಬಂದ ಮೇಲೆ ನಿಮಗೆ ಒಂದು ರೀತಿಯಲ್ಲಿ ಜೀವನ ನಿರ್ವಹಣೆನೂ ಸಾಗ್ತಾ ಇದೆ, ಜೊತೆಯಲ್ಲಿ ಈ ಸಾಹಿತ್ಯ ಸಂಪರ್ಕ, ಸಾಹಿತಿಗಳ ಸಂಪರ್ಕ, ನೀವು ಏನು ಅಂದ್ಕೊಂಡಿದ್ರೋ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸ್ಬೇಕು ಪ್ರಕಾಶನ ಕ್ಷೇತ್ರದಲ್ಲಿ ಅಂತ, ಅದು ಎಲ್ಲವೂ ನಿಮಗೆ ಸಾಂಗವಾಗಿ ನೆರವೇರ್ತಾ ಇದೆ.
ಇನ್ನೊಂದು ಮಾತು, ನನಗೆ NGF ಅಲ್ಲೇ ನಾನು ಉಳ್ಕೊಂಬಿಟ್ಟಿದ್ರೆ ಬಹುಶಃ ನನಗೆ ಇಷ್ಟು ಹೆಸರು, ಕೀರ್ತಿ, ಹಣ ಬರ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾನು ಈ ಪುಸ್ತಕೋದ್ಯಮಕ್ಕೆ ಬಂದ ಮೇಲೆ ನನಗೆ ಸಾಕಷ್ಟು ಕೀರ್ತಿ ಬಂದಿದೆ, ಸಾಕಷ್ಟು ಹೆಸರು ಬಂದಿದೆ. ಜನ ನನ್ನನ್ನು 4 ಜನ ಗುರುತಿಸ್ತಾರೆ. ಒಂದು 4 ಕಡೆ ನಾನೇ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೀನಿ. ಅಂಕಿತ ಪುಸ್ತಕದ ಹೆಸರಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಪ್ರಶಸ್ತಿ ಇದೆ. ಹಾಗೆ ಲೇಖಕಿಯರ ಸಂಘದಲ್ಲಿ ನಾನೇ ಒಂದು ಅಂಕಿತ ಪುಸ್ತಕದ ಹೆಸರಲ್ಲಿ ಪ್ರಶಸ್ತಿ ಕೊಡ್ತೀನಿ. ಹಾಗೆ ದೂರದ ಬಾರ್ಡ್ರಲ್ಲಿರೋ ಮೋಟಿಗೆ ಮಠದಲ್ಲಿ ಒಂದು ಕನ್ನಡಿಗರಿಗೋಸ್ಕರ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಪ್ರತಿ ವರ್ಷ ಒಬ್ಬ ಕನ್ನಡಿಗನಿಗೆ ಕೊಡಬೇಕು ಅಂತ ಅಲ್ಲಿ ಒಂದು ದತ್ತಿ ಇಟ್ಟಿದ್ದೀನಿ. ಈ ರೀತಿ ಇವೆಲ್ಲ ಮಾಡೋದಕ್ಕೆ ನನಗೆ ಸಾಧ್ಯ ಆಗಿದ್ದು ಈ ಪುಸ್ತಕೋದ್ಯಮ. ಬಹುಶಃ ನನಗೆ NGF ಅಲ್ಲೇ ಇದ್ದಿದ್ದರೆ ನಾನೊಬ್ಬ ಸಾಮಾನ್ಯ ಕಾರ್ಮಿಕನಾಗಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅಲ್ಲೇ ಜೀವನ ನಡೆಸಿ ಒಂದು ನಿವೃತ್ತನಾಗ್ತಿದ್ನೋ ಏನೋ ಗೊತ್ತಿಲ್ಲ. ಆದರೆ ಇಲ್ಲಿ ನನಗೆ ಸದ್ಯಕ್ಕೆ ನಿವೃತ್ತಿ ಇಲ್ಲ. ಹೌದು, ಅಲ್ಲಿದ್ದವರೆಲ್ಲ ನಿವೃತ್ತರಾಗ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ನಿವೃತ್ತಿ ಇಲ್ಲದ ಜೀವನವನ್ನು ನಾನು ನಡೆಸ್ತಾ ಇದ್ದೀನಿ. ಅದು ನನಗೆ ಬಹಳಷ್ಟು ಹೆಸರನ್ನು ತಂದುಕೊಟ್ಟಿದೆ, ಬಹಳಷ್ಟು ಕೀರ್ತಿಯನ್ನು ತಂದುಕೊಟ್ಟಿದೆ. ಜೊತೆಗೆ ಆತ್ಮತೃಪ್ತಿ ಅಂತೂ ಬೇಕಾದಷ್ಟು ಬಂದಿದೆ ನನಗೆ. ಬೇಕಾಗಿರೋದು ಇದೆಲ್ಲವನ್ನೂ ನನಗೆ ಈ ಪುಸ್ತಕೋದ್ಯಮ ತಂದುಕೊಟ್ಟಿದೆ. ಈ ಪುಸ್ತಕೋದ್ಯಮಕ್ಕೆ ಒಂದು ದೊಡ್ಡ ನಮಸ್ಕಾರ ನನ್ನಿಂದ.